ಬಹುಭಾಷಾ ನಟಿಯ ಒಂದು ಕಿಡ್ನಾಪ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲಯಾಳಂ ನಟ ದಿಲೀಪ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನಟಿ ಮೇಲಿನ ಹಲ್ಲೆ ಪ್ರಕರಣದಲ್ಲಿ 8ನೇ ಒಂದು ಆರೋಪಿಯಾಗಿದ್ದಂತಹ ದಿಲೀಪ್ ಅವರಿಗೆ ಈಗ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಂತೆ ಆಗ್ತಾ ಇದೆ. ಮಲಯಾಳಂ ನಟ ದಿಲೀಪ್ ಏನಿದ್ದಾರೆ ಅವರಿಗೆ ಒಂದು ರಿಲೀಫ್ ಸಿಗ್ತಾ ಇದೆ. ಯಾಕಂದರೆ ನಟಿ ಮೇಲಿನ ಹಲ್ಲೆ ಪ್ರಕರಣದಲ್ಲಿ 8ನೇ ಆರೋಪಿಯಾಗಿದ್ದರು ಅವರು. ರೇಪ್ ಪ್ರಕರಣ ಕೂಡ ಇದೆ ಅದು. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಎರ್ನಾಕುಲಂನ ಪ್ರಧಾನ ಸೆಷನ್ ನ್ಯಾಯಾಲಯ ಈ ಒಂದು ಅಂದರೆ ಪ್ರಕರಣವನ್ನು ಖುಲಾಸೆಗೊಳಿಸಿ ತೀರ್ಪು ಕೊಟ್ಟಿದೆ. ನ್ಯಾಯಾಧೀಶ ಆಗಿರುವಂತಹ ಹನಿಯಂ ವರ್ಗೀಸ್ ಅವರು 6 ವರ್ಷಗಳ ಒಂದು ಸುದೀರ್ಘ ವಿಚಾರಣೆಯನ್ನು ನಡೆಸಿದ್ದಾರೆ. ಪ್ರಕರಣದ ಒಂದು ಮೊದಲ 6 ಆರೋಪಿಗಳು ದೋಷಿತರು ಅಂತ ಹೇಳಿ ಕೋರ್ಟ್ ಹೇಳಿದೆ. ಒಂದು ವಿಚಾರವಾಗಿ ಈವರೆಗೆ ಏನಾಗುತ್ತೆ ಅಂದರೆ ಡಿಸೆಂಬರ್ 12ರಂದು ಶಿಕ್ಷೆಯ ಒಂದು ಪ್ರಮಾಣ ಪ್ರಕಟ ಆಗಲಿದೆ. 2017ರಲ್ಲಿ ದಾಖಲಾದಂತಹ ಒಂದು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದಂತಹ ಒಂದು ಪಲ್ಸರ್ ಸುನಿ ಸೇರಿ 6 ಆರೋಪಿಗಳು ನಟಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿದ್ರು ಎನ್ನುವಂಥ ಒಂದು ಆರೋಪ ಇತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಹರಣ ಮತ್ತು ಸಂಚು ರೂಪಿಸಿದ ಆರೋಪಿಗಳನ್ನು ಶಿಕ್ಷೆ ಕೊಡಲಾಗಿದೆ. ಅವರಿಗೆ ಆರೋಪವನ್ನು ಹೊರಿಸಲಾಗಿತ್ತು ಅವರ ಮೇಲೆ. ಈ ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗವಹಿಸಿದ್ದ ಆ ಆರೋಪಿಗಳೇನಿದ್ದಾರೆ ಘಟನೆಯಲ್ಲಿ ಮುಖ್ಯ ಒಂದು ಸೂತ್ರಧಾರ ಆಗಿದ್ದಂತಹ ದಿಲೀಪ್ ಅನ್ನುವಂಥ ಒಂದು ಆರೋಪಿ. ಹೀಗಾಗಿ ದಿಲೀಪ್ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ರು ಪೊಲೀಸರು. ಸಂತ್ರಸ್ತ ಒಂದು ನಟಿಯ ಮೇಲಿನ ವೈಯಕ್ತಿಕ ದ್ವೇಷದಿಂದ ಅತ್ಯಾಚಾರಕ್ಕೆ ಸುಪಾರಿಯನ್ನು ನೀಡಿದ್ರು ಎನ್ನುವಂಥ ಒಂದು ವಿಚಾರ ಇತ್ತು. ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಟ ಹೇಳ್ತಿದ್ರು. ತನ್ನನ್ನು ಈ ಪ್ರಕರಣದಲ್ಲಿ ಪೊಲೀಸರು ಸಿಲುಕಿದ್ದಾರೆ ಸುಮ್ಮನೆ ಅಂತ ಹೇಳಿ ದಿಲೀಪ್ ಅವರು ವಾದವನ್ನು ಮಾಡಿದರು. ಈ ವಾದಕ್ಕೆ ಕೋರ್ಟು ಮಣಿದಂತೆ ಕಾಣ್ತಾ ಇದೆ, ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ನನ್ನ ಮೇಲೆ ಇಲ್ಲಸಲ್ಲದ ಒಂದು ಆರೋಪವನ್ನು ಮಾಡಿದರು, ನನ್ನ ಮೇಲಿರುವಂತಹ ಒಂದು ವೈಯಕ್ತಿಕವಾದಂತಹ ದ್ವೇಷದಿಂದ ಈ ರೀತಿಯಾಗಿ ನನ್ನ ಹೆಸರನ್ನು ಸೇರಿಸಲಾಗಿದೆ, ಪೊಲೀಸರು ಹೆಸರು ಸೇರಿಸಿದ್ದಾರೆ, ನಾನು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಇವರನ್ನು ಬಿಟ್ಟು ಬೇರೆ ಉಳಿದಂತಹ ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಆಗುತ್ತೆ 12ನೇ ತಾರೀಕು. ಒಬ್ಬ ನಟಿ ಏನಿದ್ರು ಆ ನಟಿಗೆ ಸಂಬಂಧಪಟ್ಟ ಅವರು ಅಪಹರಣ ಮಾಡಿದ್ದು ಮತ್ತು ಅತ್ಯಾಚಾರ ಪ್ರಕರಣ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲಯಾಳಂ ನಟ ದಿಲೀಪ್ ಏನಿದ್ದಾರೆ ಅವರಿಗೆ ಈಗ ಒಂದು ರಿಲೀಫ್ ಸಿಗುತ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.